ಇನ್ನು ಫಾಲೋವರ್ಸ್ ನಿಮಗೆ ಜಾಸ್ತಿ ಆಗುತ್ತೆ, ನಮಗೆ ಅಂಗಡಿದು ವ್ಯಾಪಾರ ಚೆನ್ನಾಗಿ ಆಗ್ತವೆ. ನಾನು ಇದು ಕೂಕುವರಿ ಜಸ್ಟ್ 100 ಆಂಟಿಕ್ ಚೆನ್ನಾಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿಕಳ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸದೊಂದು ನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲು, ಏನು ನನ್ನ ವ್ಲಾಗಲ್ಲಿ ಡೇ ಹೇಗೆ ಹೋಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಡೇ ಹಾಗೆ ಇವತ್ತಿನ ಒಂದು ವ್ಲಾಗ್ ನಮ್ಮ ಕೂಕು ಉಪ್ಪಿನಕಾಯಿ ಹಾಕಿರೋದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಅದಕ್ಕೆ ಎಣ್ಣೆ, ಸಾಸಿವೆ, ಮೆಂತೆ, ಒಗ್ಗರಣೆ ಕೊಟ್ಟಿರೋಂಥದ್ದನ್ನು ನಾನು ಶೇರ್ ಮಾಡಿಲ್ಲ ಫ್ರೆಂಡ್ಸ್, ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿ. ಬಟ್ ಆದರೆ ಅದನ್ನು ಎಷ್ಟು ಕೈ ನೋವು ಬರೋ ಥರ ಅಥವಾ ಬೊಬ್ಬೆ ಬರೋ ಥರ ಕಷ್ಟಪಟ್ಟು ಹೆಚ್ಚಿ ಸಣ್ಣದಾಗಿ ಟೈಮ್ ತಗೊಂಡು ಅದನ್ನು ಎಷ್ಟು ಸಣ್ಣದಾಗಿ ನೋಡಲಿಕ್ಕೆ ಒಂದು ಚೆಂದ ಆಗಬೇಕು ಆ ಥರ ಸಣ್ಣದಾಗಿ ಸ್ಲೈಸಸ್ ಮಾಡಿ ಮಾಡ್ತಾ ಇರೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋಂಥದ್ದು. ಇವತ್ತಿನ ಒಂದು ರೆಸಿಪಿಯಲ್ಲಿ ನನ್ನ ಮಗಳು ಉಪ್ಪಿನಕಾಯಿಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾಳೆ ನೋಡಿ, ಎಷ್ಟು ಕೇರ್ ತಗೊಂಡು. ಇವತ್ತರೆಗೂ ನಾನು ಸ್ವಂತವಾಗಿ ಎಂದೂ ಉಪ್ಪಿನಕಾಯಿ ಹಾಕಿರೋದಿಲ್ಲ. ಇವಳಿಗೆ ಉಪ್ಪಿನಕಾಯಿ ಹಾಕೋಂಥದ್ದು ತುಂಬಾ ಇಂಟ್ರೆಸ್ಟು. ಉಪ್ಪಿನಕಾಯಿ ಯಾವಾಗಾದರೂ ಮಾವಿನಕಾಯಿ ಅಂತ ತಿನ್ನೋದು ತೊಗೊಂಬಂದರೆ, ತೋತಾಪುರಿ ಮಾವಿನಕಾಯಿ ತೊಗೊಂಬಂದರೆ ಹಳ್ಳಿಲಿದ್ದಾಗೂ ಕೂಡ ಅಷ್ಟೇ ಒಂದು ಚಿಕ್ಕ ಬೌಲಲ್ಲಿ ಉಪ್ಪು ಹಾಕ್ಬಿಟ್ಟು ನೆನಾಕಿಟ್ಟು ಅದನ್ನು ಡೈಲಿ ಊಟದ ಜೊತೆಗೆ ನೆನೆಸ್ಕೊಂಡು ತಿನ್ನೋಂಥದ್ದು ಅಭ್ಯಾಸ ಇತ್ತು ಅವಳಿಗೆ. ಅದು ನನಗೆ ಗೊತ್ತಿತ್ತಲ್ವ. ಮತ್ತು ಯಾವಾಗಲೂ ಉಪ್ಪಿನಕಾಯಿ ಹಾಕೋಣ ತೊಗೊಂಡು ಬರಮ್ಮ ಅಂತಲೂ ಕೂಡ ಹೇಳ್ತಿದ್ಲು ಅಂತೇಳಿ ತೊಗೊಂಡು ಬಂದಿದ್ದೆ. 1 kg ಅಷ್ಟು ತೊಗೊಂಡು ಬಂದಿದ್ದೆ. ಅದನ್ನು ಕಷ್ಟಪಟ್ಟು ಹೆಚ್ಚಿ ಕೈಯೆಲ್ಲ ನೋಡಿ ಯಾವ ಥರ ಕೆಂಪಗಾಗಿ ಆ ಕೈಯಲ್ಲಿರೋ ಅಂಥ ಯಾವ ಥರ ಊದ್ಕೊಂಡಿದ್ದೆ ಪಿಂಕ್ ಕಲರಲ್ಲಿ ಅಂತ ಹೇಳಿದರೆ ಬೊಬ್ಬೆಲ್ಲ ಬಂದುಬಿಟ್ಟಿದೆ. ಆ ಥರ ಕೈಯೆಲ್ಲ ಕೊಯ್ದುಬಿಟ್ಟಿದೆ. ಅಷ್ಟು ಕಷ್ಟಪಟ್ಟು ಸಣ್ಣದಾಗಿ ಹೆಚ್ಚಿದ್ದಾಳೆ. ಕೈಯೆಲ್ಲ ನೋಡಿ ನರ ಎಲ್ಲನೂ ಕೂಡ ಹೆಂಗೆ ಯಾವ ಥರ ಊದ್ಕೊಂಡ್ಬಿಟ್ಟಿದೆ, ಅಚ್ಚಗಾಗ್ಬಿಟ್ಟಿದೆ ಫುಲ್. ಆ ಥರ ಇಷ್ಟೊಂದು ಇವಳು ಪೇಯ್ನ್ ತಗೊತಾಳೆ ಅಂತ ಗೊತ್ತಿದ್ದಿದ್ರೆ ನಾನು ಅವಳಿಗೆ ಎತ್ತಲಿಕ್ಕೆ ಕೊಡ್ತಾ ಇರಲಿಲ್ಲ. ಮುಂಚೆ ಇದ್ದಿದ್ದ ಚಾಕು ಕಳೆದೋದ ಕಾರಣ ಒಂದು ದೊಡ್ಡ ಚಾಕು, ಅದರಿಂದ ತುಂಬಾ ಎಫರ್ಟ್ ಹಾಕಿ ಅವಳು ಕಟ್ ಮಾಡೋದ್ರಿಂದ ಈ ಥರ ಬೊಬ್ಬೆ ಬಂದಿರೋಂಥದ್ದು. ಆಮೇಲೆ ನನಗೆ ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಇವಳಿಗೆ ಕೊಟ್ಟು ಯಾಕಾದರೂ ನಾನು ಹೇಳಿದ್ದೋ ಉಪ್ಪಿನಕಾಯಿಗೆ ಹೆಚ್ಚಮ್ಮ ಅಂತೇಳಿ ಆ ಥರ ಕೈಯೆಲ್ಲ ಸ್ಕ್ರ್ಯಾಚ್ ಆಗೋಗಿತ್ತು, ಊತ ಬಂದಿತ್ತು, ಈ ಥರ ಎಲ್ಲ ಆಗೋಗ್ಬಿಟ್ಟಿತ್ತು. ಏನೋ ಮಾಡೋದಕ್ಕಾಗಲ್ಲ. ಅವಳಿಗೂ ಕೂಡ ತುಂಬಾ ಇಂಟ್ರೆಸ್ಟ್ ಇತ್ತು ಈ ಉಪ್ಪಿನಕಾಯಿ ಹಾಕಬೇಕು ಹಾಗೆ ಹೇಗೆ ಅಂತೇಳಿ. ಹಾಗಾಗಿ ಸರಿ ಅಂತೇಳಿ ಒಪ್ಪಿಗೆ ಕೊಟ್ಟೆ. ಅವಳು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಹೋಗಿ ಈ ಥರ ಮಾಡ್ಕೊಂಬಿಟ್ಲು. ಸರಿ ಹಾಕಮ್ಮ ಅಂತೇಳಿದ್ದಕ್ಕೆ ಇವಾಗ ನೋಡಿ ಯಾವ ಥರ ಆರ್ಗನೈಸ್ ಮಾಡ್ತಾ ಇದ್ದಾಳೆ. ಅದಕ್ಕೆಲ್ಲ ನಾನು ಫಸ್ಟು ಆ ಟೊಬ್ಬೆಲ್ಲ ಒರೆಸ್ಕೊಂಡು ವಾಶ್ ಮಾಡಿದ್ದು, ಅದಕ್ಕೆ ಉಪ್ಪಾಕಿ ಅದ್ರ ಮೇಲೆ ಇವು ಮಾವಿನಕಾಯಿನೆಲ್ಲ ಹಾಕಿ ಮತ್ತೆ ಉಪ್ಪಾಕಿ ಮತ್ತೆ ಮಾವಿನಕಾಯಿ ಹಾಕಿ ಈ ಥರ ಎಲ್ಲ ಒಂದು ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇದ್ದಾಳೆ. ಅದಕ್ಕೆ ನನಗೆ ಖುಷಿ ಆಯಿತು. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಅವಳ ಬ್ಲಾಗಲ್ಲಿ ಇವಳು ಅದನ್ನು ಶೂಟ್ ಮಾಡಿಕೊಂಡು ಹಾಕೊಳ್ಳಿಕ್ಕೆ ಒಂದು ಉಪ್ಪಿನಕಾಯಿ ಮಾಡಲಿಕ್ಕೆ ಹೋದ್ಲು. ಬಟ್ ಆದರೆ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ನನ್ನ ಮಗಳು ಯಾವ ಥರ ಮಾಡಿದ್ದಾಳೆ, ಉಪ್ಪಿನಕಾಯಿ ರೆಡಿ ಮಾಡ್ಕೊತಾ ಇದ್ದಾಳೆ. ಒಗ್ಗರಣೆ ಬಟ್ ಹಾಕಿಲ್ಲ, ಹಾಕಿದಾಗ ಕೂಡ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಂಥದ್ದು. ತೋತಾಪುರಿ ಮಾವಿನಕಾಯಲ್ಲಿ ಅವಳು ಮಾಡಿರೋಂಥದ್ದು. ಮುಂಚೆ ಒಂದು ಮಾವಿನಕಾಯಿ ತೊಗೊಂಬಂದಿದ್ದೆ. ಊರಿಗೆ ಹೋದ ಕಾರಣ ನಾನು ಆ ಟೈಮಲ್ಲಿ ಮಾವಿನಕಾಯಿದು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಆಗಲಿಲ್ಲ. ಬೇರೆ ಮಾವಿನಕಾಯಿಗೆ ಅಂತಲೇ ಬರುತ್ತಲ್ವ ಉಪ್ಪಿನಕಾಯಿ, ಆ ಥರದ್ದು. ಹಾಗಾಗಿ ಆ ಕಾಯಿ ಹಾಳಾದ ಕಾರಣ ಈ ಒಂದು ತೋತಾಪುರಿ ಕಾಯಿಯಿಂದನೇ ಇವಳು ಹಾಕಿರೋಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ. ಒಗ್ಗರಣೆ ಹಾಕಿದರೂ ಕೂಡ ಖಂಡಿತ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಒಂದು ಬಾಕ್ಸಿಗೆ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದಂಥದ್ದು. ಕಡಿಮೆ ದರದಲ್ಲಿ ಬೆಳ್ಳಿ ಅಂತ ಹಾಕ್ಬಿಡು. ಇದೆಲ್ಲ ಕಡಿಮೆ ದರದಲ್ಲಿ ಸಿಗುತ್ತಂತೆ. ಎಂತ ಬೆಳ್ಳಿ? ಜರ್ಮನ್ ಸಿಲ್ವರ್ ಅಂತೆ ನೋಡಿ ಫ್ರೆಂಡ್ಸ್, ತಗೊಳ್ಳಿ. ಗೊತ್ತಿದೆ, ಗೊತ್ತಿದೆ. ಅಯ್ಯೋ ಸಿಕ್ಕಾಪಟ್ಟೆ ವಾಟ್ಸಪ್ ಅಲ್ಲೆಲ್ಲ ಬರ್ತಾರೆ. ಅದರಲ್ಲಿ 3 ಸೈಜ್ ಇದೆ. ಇದು ಬೇರೆ ಇದೆ. ನಾನು ನನ್ನ ಮಗಳು ಹೊರಗಡೆ ಹೋಗಿದ್ವಲ್ಲ, ಅಂದವೇ ಬರುವಾಗ ಇಲ್ಲಿ ಒಂದು ಅಂಗಡಿ ನೋಡಿದ್ವಿ. ಇಲ್ಲಿ ಚೆನ್ನಾಗಿ ಕುಂಕುಮ ಬಟ್ಲು ಮತ್ತು ಈ ಸಿಲ್ವರ್ ಥರದ್ದು
ಪ್ಲೇಟ್ ಅದು ಬರುತ್ತಲ್ವಾ, ಇದು ಇವ್ರು ಹೇಳ್ತಾ ಇದ್ದಾರೆ ಜರ್ಮನ್ ಸಿಲ್ವರ್ ಅಂತೇಳಿ. ಈ ಥರದ್ದೆಲ್ಲ ಕಾಣ್ತಾ ಇತ್ತಲ್ವ ಅಂತೇಳಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ. ಇವೆಲ್ಲ ಗಿಫ್ಟ್ಗಳು ಕೊಡ್ಬೋದು. ಜಸ್ಟ್ 100 ರೂಪೀಸಲ್ಲಿ ಕೊಡ್ತೀನಿ ನಾನು, ಯಾರು ಕೊಡೋಕ್ಕಾಗ್ತಿದೆ. 100 ರೂಪೀಸ್ ಹೌದು, ಚೆನ್ನಾಗಿದೆ. ಆಮೇಲೆ ಇದನ್ನು ನೋಡು, ಆ್ಯಂಟಿಕ್ ಪೀಸ್, ಜಸ್ಟ್ 100 ರೂಪೀಸ್. ಆಂಟಿಕ್ ಪೀಸ್ ಚೆನ್ನಾಗಿ, ಇದು ಚೆನ್ನಾಗಾಯ್ತಾ? ಚೆನ್ನಾಗಿರ್ತದೆ ಅಂತ ಅದೇ ಚೆನ್ನಾಗಿ ಅಂತೀರಾ? ಅಲ್ಲ, ಅದನ್ನು ಇಡ್ಬೋದಲ್ಲ, ಏನು ನಾವು ಇದರಲ್ಲೆಲ್ಲ ಏನಿಲ್ಲ, ಜಸ್ಟ್ 100 ಇಡ್ಬೋದು. ಒಂದಕ್ಕೆ 30. ಒಂದು ತಗೊಳಕ್ ಹೋದ್ರೆ 50-60 ರೂಪಾಯಿ ಬೇಡ. ಹಾಂ ನೋಡಿ ಇಲ್ಲೆಲ್ಲ ಆಯ್ತು. ನಾವು ನೋಡೋದು ಇದೇ ಫಸ್ಟ್ ಅಲ್ಲ ಅಂಗಡಿ. ನೋಡಲಿಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿರೋವಂಥ ಮನೆ, ಹಾಗೆ ಈ ಒಂದು ದೇವರ ಗುಡಿ ಚಿಕ್ಕದಾಗಿ ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಇದು ಯಾಗತ್ತಾ, ಇದು ಕುಕ್ಕುವರಿ. ಇದು ಕುಕ್ಕುವರಿ ಫ್ರೆಂಡ್ಸ್. ಈಗ ಓನ್ಲಿ 100 ರೂಪೀಸ್. ಎಷ್ಟು ಚೆನ್ನಾಗಿದೆ ನೋಡಿ, ಗೋಲ್ಡ್ ಕಲರಲ್ಲಿ ಆಂಟಿಕ್ ಪೀಸ್ ಇತ್ತಂತೆ, ನಾನು ಅದು ತೊಗೊಂಡಿಲ್ಲ. ಸಿಲ್ವರ್ ಕಲರಲ್ಲಿ ಇದು ತೊಗೊಬಂದಿದ್ದೀನಿ. ಇದು ನಾನು ಫ್ರೆಂಡ್ಸ್, ಇದು ನಮ್ಮ ಕುಕ್ಕುಮರಿ. ಹೇಗಿದೆ ನೋಡಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ. ಇದು ಇದು ಕುಕ್ಕುಮರಿ ನೋಡಿ. ನಾನು ಹೆಂಗ್ ಗಂಟೆ ಕಟ್ಕೊಂಡಿದ್ದೀನಿ, ಟಣ್ 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 ಅಂತ ಹೇಳ್ಕೊಳ್ಳಿಕ್ಕೆ. ಕುಕ್ಕುಮರಿ ನೋಡಿ ಹೆಂಗೈತೆ, ಕುಕ್ಕುಮರಿ ಸಕ್ಕತ್ತಾಯ್ತ ಕುಕ್ಕುಮರಿ, ಸಣ್ಣ ಕುಕ್ಕುಮರಿ. ಇದು ಅಮ್ಮ. ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಸೂಪರ್ ಫ್ರೆಂಡ್ಸ್. ಇಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಈ ಒಂದು ಐಟಮ್ಸ್ ಇಷ್ಟೇನು ಹಾಕಿದ್ದೀನಲ್ವ, ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿ ಈ ಸಲ ನಾನು ಫಸ್ಟ್ ಟೈಮ್ ಹಾಕಿರೋಂಥದ್ದು. ಇದು ಕೂಡ ಯೂಟ್ಯೂಬಲ್ಲೇ ನಾನು ನೋಡಿ ಮಾಡಿದ್ದಂಥದ್ದು, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಏನಂತಂದರೆ, ಒಂದು ತವನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕಾಫಿ ಪೌಡ್ರು, ಹಾಗೆ ಜೇನುತುಪ್ಪ, ಸ್ವಲ್ಪ ಮೊಸರು, ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮುಖಕ್ಕೆ ಅಪ್ಲೈ ಮಾಡೋವಂಥದ್ದು. ಇದು ಫಸ್ಟ್ ಟೈಮ್ ನಾನು ಈ ಜೇನುತುಪ್ಪ, ಅರಿಶಿನ ಪುಡಿ, ಇದನ್ನು ಇದ್ರ ಜೊತೆಗೆ ಕಾಫಿ ಪೌಡ್ರು ಮಿಕ್ಸ್ ಮಾಡಿರೋಂಥದ್ದು. ಬೇರೆ ಬೇರೆ ಒಂದು ಇದರಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೆ, ಅಂದರೆ ಎಲ್ಲನೂ ಒಟ್ಟಿಗೆ ಈ ಐಟಮ್ಸ್ಗಳನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಹಾಕ್ತಾ ಇರೋಂಥದ್ದು ಇದೇ ಫಸ್ಟ್ ಟೈಮು. ನಾನು ಸ್ಕಿನ್ ಕೇರ್ ಮಾಡುವಾಗ ಅದನ್ನು ಕೂಡ ನಾನು ನಿಮ್ಮ ಜೊತೆ ಹೋಮ್ ರೆಮಿಡಿಯಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ ಅನ್ನಿಸ್ತು. ಇದನ್ನು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಬೆನಿಫಿಟ್ ಅಂತ ಅನ್ನೋ ಥರನೇ ಅನ್ನಿಸ್ತು. ಹಾಗಾಗಿ ನಾನು ಕೂಡ ಟ್ರೈ ಮಾಡಿದೆ. ನೀವು ಬೇಕಿದ್ದರೆ ಒಮ್ಮೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ಬರೀ ಅರಿಶಿನ, ಮೊಸರು ಇದನ್ನು ಕೂಡ ಹಾಕಿ ಮುಖಕ್ಕೆ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿರೋಂಥ ಟ್ಯಾನ್ ಅಥವಾ ಏನಂತಾರೆ, ಈ ಮುಖ ಎಲ್ಲನೂ ಯಾವ ಥರ ಒಂಥರ ಡ್ರೈ ಸ್ಕಿನ್ ಆಗಿರುತ್ತೆ ನೋಡಿ, ಎಲ್ಲ ಒಂಥರ ಸಿಪ್ಪೆ ಸುಲಿ ಅಂಥದ್ದು, ಈ ಥರದ್ದೆಲ್ಲ ಏನಿದ್ರೂ ಕೂಡ ಹೋಗುತ್ತೆ. ಮುಖ ಎಲ್ಲ ಒಂಥರ ಡಲ್ ಆಗಿರೋದನ್ನು ಕೂಡ ಯಾವುದಾದ್ರೂ ಒಂದು ಮುಖಕ್ಕೆ ಅಪ್ಲೈ ಮಾಡ್ತಾ ಇರಬೇಕು ಮನೇಲಿ, ಹೋಮ್ ರೆಮಿಡಿಯಾಗಿ ಮನೇಲೇ ಇರೋಂಥ ಪದಾರ್ಥನ. ಮುಖ ಒಂದು ಸ್ವಲ್ಪ ಗ್ಲೋಯಿಂಗ್ನೆಸ್ ಆಗಿ ಚೆನ್ನಾಗಿರುತ್ತೆ. ಏನೂ ಆಗದೆ ಹಾಗೆ ಇತ್ತು ಅಂತಂದರೆ ಮುಖ ತುಂಬಾ ಒಂಥರ ನೋಡ್ಲಿಕ್ಕೆ ಅಂತಲೇ ಇಷ್ಟ ಆಗಲ್ಲ, ಆ ಥರ ಸ್ಕಿನ್ ಹಾಳಾಗ್ಬಿಟ್ಟಿರುತ್ತೆ. ಯಾವುದಾದ್ರೂ ಒಂದು ಮೊಸರು, ಸಕ್ಕರೆ ಅಥವಾ ಈ ಹಾಲಿನ ಕೆನೆ, ಅರಿಶಿನ ಈ ಥರದ್ದೆಲ್ಲನೂ ಹಾಕ್ತಾ ಇದ್ದೆ. ಬಟ್ ಎಲ್ಲನೂ ಕೂಡ ಶೇರ್ ಮಾಡ್ಕೊತಾ ಇರಲ್ಲ. ಈ ಸಲ ಈ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಹೊಸ ಸ್ಟೈಲಲ್ಲಿ ಅಂತ ಅಂದರೆ ಇದು ಯೂಟ್ಯೂಬಲ್ಲೇ ತುಂಬಾ ಟ್ರೆಂಡಿಂಗಲ್ಲಿ ಓಡ್ತಾ ಇದ್ದಂಥ ಒಂದು ಹೋಮ್ ರೆಮಿಡಿ. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು. ಬಟ್ 100%ಗೆ 100% ಅಂತಲೇ ಹೇಳಲಿಕ್ಕಾಗಲ್ಲ. ಒಂದು 75% ನನಗೆ ಓಕೆ ಅನ್ನಿಸ್ತು. ಹಾಗೆ ನಾನು ನಿಮ್ಮ ಜೊತೆ ನೀವು ಹೊಸದಾಗಿ ನಾನು ಜೇನುತುಪ್ಪ ಎಲ್ಲ ಮಿಕ್ಸ್ ಮಾಡಿ ಅರಿಶಿನ ಹಾಗೆ ಮೊಸರು, ಆದರೆ ನೀವು ನಿಂಬೆಹಣ್ಣನ್ನು ಕೂಡ ಹಾಕ್ಕೊಳ್ಳಿ. ನಾನು ಸ್ಕಿಪ್ ಮಾಡಿದ್ದೀನಿ, ನಾನು ಕೂಡ ನಿಂಬೆಹಣ್ಣು ಹಾಕಿದೆ. ಬಟ್ ಆದರೆ ಅದನ್ನು ವೀಡಿಯೋ ತಗೊಳ್ಳುವಾಗ ಮಿಸ್ ಆಗಿದೆ. ಹಾಗಾಗಿ ಇಷ್ಟು ನಾನು ಏನೇನೆಲ್ಲ ಆಗಿದೆ ಅಲ್ವಾ, ಮೊಸರು, ಅರಿಶಿನ ಹಾಗೆ ಜೇನುತುಪ್ಪ, ಕಾಫಿ ಪೌಡರು ಯಾವುದಾದ್ರೂ ಪರವಾಗಿಲ್ಲ, ಕಾಫಿ ಪೌಡರ್ ಇಷ್ಟನ್ನು ನೀವು ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಪುಡಿನ ಬಿಸಿ ಮಾಡಬೇಕಾಗುತ್ತೆ. ಮುಖಕ್ಕೆ ಅಪ್ಲೈ ಮಾಡೋದ್ರಿಂದನೂ ಕೂಡ ಸ್ಕಿನ್ ಕೇರ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಜಾಸ್ತಿ ವರ್ಸ್ಟ್ ಆಗೋದು ಅಥವಾ ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮುಖಕ್ಕೆ ಹೇಳಬೇಕು ಅಂದರೆ ಎಲ್ಲದಕ್ಕಿಂತ ಈ ಅರಿಶಿನ ಪುಡಿ ಬೆಟರ್ ಆಗಿರುತ್ತೆ. ಇದ್ರ ಜೊತೆಗೆ ಇದೆಲ್ಲನೂ ಕೂಡ ಆ್ಯಡ್ ಮಾಡೋದ್ರಿಂದ
ಇನ್ನೂ ಕೂಡ ತುಂಬಾ ಸ್ಕಿನ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಒಂದು 15 ಮಿನಿಟ್ಸ್ ನಾವು ಡ್ರೈ ಆಗಲಿಕ್ಕೆ ಬಿಟ್ಟು ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ ನಂತರ ನಾವು ಒಂದು 15 ನಿಮಿಷದ ನಂತರ ನಾವು ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ನಾನು ವಾಶ್ ಮಾಡುವಾಗ ಸೋಪ್ ಹಾಕಿಲ್ಲ, ಯಾಕಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ಸ್ನಾನ ಮಾಡಬೇಕಾಗಿತ್ತು. ಹಾಗಾಗಿ ಸೋಪ್ ಹಾಕ್ದಲೇ ನಾನು ಬರೀ ನೀರಲ್ಲಿ ವಾಶ್ ಮಾಡಿದ್ದಂಥದ್ದು. ಸೋಪ್ ಹಾಕಿದ ತಕ್ಷಣ ಫುಲ್ ಅದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿಬಿಡುತ್ತೆ. ಏನಂತಂದರೆ ಮುಖದಲ್ಲಿ ಸ್ವಲ್ಪ ಅದು ಅಬ್ಸರ್ವ್ ಆಗಲಿ ಇನ್ನೂ ಸ್ವಲ್ಪ ಅಂತೇಳಿ ಒಂದು 15 ಮಿನಿಟ್ಸ್ ಬಿಟ್ಟು ಅಥವಾ ಅರ್ಧ ಗಂಟೆ ಬಿಟ್ಟು ನಾವು ಸ್ನಾನಕ್ಕೆ ಹೋಗೋದ್ರಿಂದನೂ ಕೂಡ ಇನ್ನೂ ಚೆನ್ನಾಗೇ ಮುಖ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸ್ಕಿನ್ ಅಂತಲೇ ಹೇಳ್ಬೋದು. ಈ ಬಿಸಿಲು ನೋಡಿದ ತಕ್ಷಣ ಅಪರೂಪದ ಬಿಸಿಲು ಥರ ಅನ್ನೋ ಥರ ಫೀಲ್ ಆಗ್ತಿತ್ತು. ಯಾಕಂದರೆ ಒಂದೇ ಸಮಯ ಒಂದು ಟೈಮಲ್ಲಿ ಒಂದು 15 ಡೇಸ್ ಬ್ಯಾಕ್ ಯಾವ ಥರ ಮಳೆ ಹಿಡಿದಿತ್ತು ಅಂತ ಹೇಳಿದರೆ, ಮೋಡ ಮುಚ್ಕೊಂಡಿರೋದು, ಮಳೆ ಅಂತೂ ಜಿಗಿ ಬರ್ತಾನೆ ಇರ್ತಿತ್ತು. ಆ ಟೈಮಲ್ಲಿ ನಾನು ವಾಶ್ ಮಾಡಿದಂಥ ಬಟ್ಟೆ ಇದು ಅಂತಂದರೆ ಬಿಸಿಲು ಬಂದರೆ ಖುಷಿ ಆಗೋವಂಥದ್ದು. ಅಯ್ಯೋ ಬಿಸಿಲು ಯಾವ ಟೈಮಲ್ಲಿ ಬಂದ್ರೂ ಕೂಡ ಬಟ್ಟೆ ಮಧ್ಯಾಹ್ನ ಅಂತಲೂ ನೋಡಿದೆ ಬಟ್ಟೆ ಎಲ್ಲ ತೊಳೆದು ವಾಶ್ ಮಾಡಿ ಒಣಗಾಗ್ತಾ ಇದ್ದೆ. ಯಾಕಂದರೆ ಡ್ರೈ ಆಗೋದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಬಟ್ಟೆನ ವಾಶ್ ಮಾಡೋದಕ್ಕಿಂತ ಈ ಬಟ್ಟೆ ಒಣಗಿಸೋದೇ ನಮಗೆ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಈ ಮಳೆಗಾಲ ಸ್ಟಾರ್ಟ್ ಆದರೆ. ಇದು ಮಾತ್ರ ಬರೀ ಒಂದು 25 ರೂಪಾಯಿ ಇಟ್ಕೊಳ್ವು, ರೆಡ್ ಇದ್ದಾವೆ ಇದು ಇಲ್ಲ. ಈಗ ಒಂದು 2 ಮಿಕ್ಸ್ ಮಾಡಿ ಸಾಕು. ಒಳ್ಳೆ ಡೇರೆ ಒಯ್ದಾಗಿದ್ದಾವೆ ಒಳ್ಳೆ ಹುಷಾರು. ಏನು ಕೆಲಸ ಮಾಡೋದು ನೀವು? ಯೂನಿಫಾರ್ಮ್ ಡ್ರೆಸ್ ಅಲ್ವಾ? ಮತ್ತೆ ಯಾವ ಡಿಪಾರ್ಟ್ಮೆಂಟಿಂದ ಯೂನಿಫಾರ್ಮ್ ಅಂತ ಕೇಳಿದ್ದು? ಹಾಂ ಹಾಂ ಹೌದಾ? ಹಾಕ್ದ ಇದನ್ನ ಇದೊಂದು ಹಾಕ ಕೈ ಕಾಣೋದು. ಎಗ್ ಪಪ್ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ಎಗ್ ಪಪ್ ತರಲಿಕ್ಕೆ ಅಂತ ಹೋಗಿದ್ದೆ, ಬಟ್ ಎಗ್ ಪಪ್ ಸಿಗಲಿಲ್ಲ. ಹಾಗಾಗಿ ತರಕಾರಿ ಪಪ್ಸ್ನ ತೊಗೊಂಡು ಬಂದಿದ್ದೆ. ನನ್ನ ಮಗಳು ತರಕಾರಿ ಪಪ್ನ ಇಷ್ಟಪಡಲಿಲ್ಲ. ಅವಳು ಅದನ್ನು ಬೇಕೋ ಬೇಡೋ ನನಗೆ ತಿಂದು. ಫ್ರೆಂಡ್ಸ್, ನಾನು ಚಿಕ್ಕವಳಿದ್ದಾಗ ನಮ್ಮ ಅಪ್ಪಾಜಿ ದಿಲ್ ಪಸಂದ್ ಅಂತ ಒಂದು ರೊಟ್ಟಿ ಫುಲ್ ತೊಗೊಂಡು ಬರ್ತಾಯಿದ್ರು. ಇನ್ನು ಫಾಲೋವರ್ಸ್ ನಿಮಗೆ ಜಾಸ್ತಿ ಆಗುತ್ತೆ, ನಮಗೆ ಅಂಗಡಿದ ವ್ಯಾಪಾರ ಚೆನ್ನಾಗಿ ಆಗ್ತವೆ. ಆಯ್ತು, ಹೇಳ್ತೀನಿ ಖಂಡಿತ. ಹಂಗೆ ದೇವರ ಆಶೀರ್ವಾದ ಐತೆ, ಚೆನ್ನಾಗಿ ಆಗ್ತವೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಒಂದು ಡೇ ಹೇಗೋಗಿತ್ತು ಅಂತೇಳಿ. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.